ನಮಸ್ಕಾರ ವೀಕ್ಷಕರೇ, ಸುದ್ದಿ ಬ್ರಹ್ಮ ವಾಹಿನಿಯ ವ್ಯಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ, ಶಿವರಾಮ್ ಹೆಗ್ಗಡೆ ಅಂತ. ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರು. ಈಗ ಬೆಂಗಳೂರಿನಲ್ಲೇ ನೆಲೆ ನಿಂತಿದ್ದಾರೆ. ಸಾಕಷ್ಟು ಸಮಾಜ ಸೇವೆ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಶಿವರಾಮ್ ಹೆಗ್ಗಡೆ ಅಂತ ಅವ್ರದ್ದು ಪೂರ್ತಿ ಹೆಸರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ತಮ್ಮ ಬಾಲ್ಯ ಜೀವನ ಹೇಗೆ ಶುರುವಾಯಿತು? ತೀರ್ಥಹಳ್ಳಿಯಲ್ಲಿ ತಮ್ಮ ಬಾಲ್ಯ ಹೇಗಿತ್ತು? ನಾವು ತೀರ್ಥಹಳ್ಳಿ ತಾಲೂಕು ಮೇಗರಹಳ್ಳಿ ಅಂತ ಒಂದು ಊರು, ದೊಡ್ಡ ಊರೇನೆ. ಅಲ್ಲಿ ನಮ್ಮ ತಾತ ಮುತ್ತಾತ ಎಲ್ಲ ಇದು ಏನು ವ್ಯವಸಾಯ, ಬಹಳ ಆಸ್ತಿವಂತರು ನಾವು. ನಮಗೆ ತುಂಬಾ ಇದು ಅಡಿಕೆ ಭತ್ತ ಎಲ್ಲ ಜಾಸ್ತಿ ಬೆಳಿತಿದ್ವಿ. ನಮ್ಮ ಹಣೆ ಬರಕ್ಕೆ ವರಾಯಿ ಪ್ರಾಜೆಕ್ಟ್ ಮುಳುಗಡೆ ಆಯ್ತು. ಅಲ್ಲಿಂದ ನಾವು ಇದು ವಲಸೆ ಬರ್ಬೇಕಾಯ್ತು ಬೆಂಗಳೂರಿಗೆ. ಬಹಳ ಚೆನ್ನಾಗಿತ್ತು ನಮ್ಗೆ ಅಲ್ಲಿ ಊರು, ನೀರಾವರಿ ಜಾಗ. ಬೆಂಗಳೂರಿಗೆ ಯಾವಾಗ ಬಂದಿರಿ? ನಾವು ಬಹಳ 80ನೇ ಇಸ್ವಿಲಿ ಬಂದೆ. 80ನೇ ಇಸ್ವಿನಲ್ಲಿ ಬೆಂಗಳೂರಿಗೆ ಬಂದೆ. SSLC ಮಾಡಿಬಿಟ್ಟು ಬಂದ್ವಿ. ಬಂದು ಪಯಣ ಬೆಂಗಳೂರಲ್ಲಿ ನಮ್ಮದು ಬಹಳ ನೀಟಾಗಿ ಒಂದು ಫಸ್ಟ್ ಲೋಟಸ್ ಸರ್ಕ್ಯುಲೇಟಿಂಗ್ ಲೈಬ್ರರಿ ಅಂತ ಒಂದು ಲೈಬ್ರರಿ ಇಟ್ಟಿದ್ವಿ. ತದನಂತರ ಹೆಗಡೆ ಪ್ರಾವಿಷನ್ ಸ್ಟೋರ್ ಅಂತ ಸಾರಕ್ಕಿ ಗೇಟಲ್ಲಿ ಇಟ್ಟಿದ್ದೆ. ಬಹಳ ಫೇಮಸ್ ಆದ್ವಿ. ಬಹಳ ಎಲ್ಲರ ಬಯಲು ಪ್ರಾವಿಷನ್ ಸ್ಟೋರು ಹೆಗಡೆ ಅವರು ಭಾರಿ ಒಳ್ಳೆಯವರು. ಅವಾಗಿನಿಂದನೂ ನಾನು ಸ್ವಲ್ಪ ಜನಸೇವೆ ಮಾಡ್ತಾ ಇದ್ದೆ. 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಒಂದು 25 ರೂಪಾಯಿನ ದಾನ ಧರ್ಮ ಮಾಡ್ತಿದ್ವಿ, ಮೀಸಲಿಡ್ತಾ ಇದ್ದೆ. ಅವಾಗಲೇ ಮರ ನೆಡೋದು ಸಾರಕ್ಕಿ ಗೇಟಲ್ಲಿ ಇನ್ನೂ ಒಂದು 30 ವರ್ಷದ ಹಿಂದೆ ನೆಟ್ಟಿರೋ ಮರಗಳು ಸುಮಾರು ಇದಾವೆ. ನೀವು ಬಂದಾಗಿಂದ ಜಯನಗರ ಬಡಾವಣೆ ಜಯನಗರ. ಮುಂಚೆ ನಮ್ದು ಉತ್ತರಹಳ್ಳಿ ಕ್ಷೇತ್ರ. ಅವಾಗ 14 ಲಕ್ಷ ಓಟು ಒಂದು MLA-ಗೆ. ಎಸ್ ರಮೇಶನ್ ಪೀರಿಯಡ್ ಇಂದ ಇದ್ದೀನಿ. ಎಸ್ ರಮೇಶ್ ಕಾಂಗ್ರೆಸ್, ನಾವು ಕಾಂಗ್ರೆಸ್ ಕಟ್ಟಾಳು. ನಮ್ಮ ಈಗ ನೀವು ಈ ಜಯನಗರಕ್ಕೆ ಬಂದು ಸೆಟ್ಲ್ ಆಗ್ತೀರಾ, ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ನೀವು ಕುಟುಂಬದವ್ರ ಜೊತೆಗೆ ಬಂದ್ರ ಹೇಗೆ ಅಂತ? ನಾವು ನಮ್ಮ ಬ್ರದರ್ ಬಂದ್ವಿ. ಸ್ವಲ್ಪ ದಿನ ಆದ್ಮೇಲೆ ನಾವು ನಮ್ಮ ಬ್ರದರ್ ಎಲ್ಲ ಡಿವೈಡ್ ಆದ್ವಿ. ಅವರು ಪಾಡ್ ಅವ್ರದ್ದು, ನಮ್ಮ ಪಾಡ್ ನಮ್ದು. ಸುಮಾರು ನಮ್ಮ ತೀರ್ಥಹಳ್ಳಿ ತಾಲೂಕಿನವ್ರು ವರಾಯಿ ಪ್ರಾಚಾರ್ಯ ಮುಳುಗಡೆಯವರು ಲಕ್ಷಾಂತರ ಜನ ಬಂದ್ವಿ. ನಮ್ಮ ಬೆಂಗಳೂರು ಈ ಜಾಗ ಅನ್ನ ಕೊಟ್ಟಿದೆ, ಯಾವತ್ತು ನಾವು ಮರೆಯಂಗಿಲ್ಲ. ಬೆಂಗಳೂರಲ್ಲಿ ಯಾಕೆ ಪ್ರಪಂಚದ ಜನ ಎಲ್ಲ ಬದುಕ್ತಾರೆ ಅಂದ್ರೆ ಒಂದು ಹೇಳಲೇಬೇಕು, ಬೆಂಗಳೂರಲ್ಲಿ ದಾನ ಧರ್ಮ ಅತಿ ಹೆಚ್ಚಿದೆ, ದೇವಸ್ಥಾನಗಳು ಪೂಜೆ ಪುನಸ್ಕಾರಗಳು ಅತಿ ಹೆಚ್ಚಿದೆ. ಎಲ್ಲರನ್ನು ಕಾಪಾಡುವಂತ ಒಂದು ಜಾಗ, ಕಾಪಾಡುವಂತ ಮನುಷ್ಯರು ಒಂದು ಇದ್ರೆ ಬಂಧು ಬಳಗಕ್ಕಿಂತ ಹೆಚ್ಚು ಬೆಂಗಳೂರಿನ ಅಲ್ಲಿ ಹುಟ್ಟಿ ಬೆಳೆದಂತ ಮನುಷ್ಯರು ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಬೆಂಗಳೂರನ್ನ ತುಂಬಾ ಇಷ್ಟಪಡ್ತೀವಿ? ಹೌದು, ತುಂಬಾ ಇಷ್ಟಪಡ್ತೀನಿ. ತೀರ್ಥಹಳ್ಳಿಯಿಂದ ಬಂದ್ರು ಕೂಡ ನೀವು ಬೆಂಗಳೂರೇ ತುಂಬಾ ಬೆಂಗಳೂರವರೇ ಆಗಿದ್ದೀರಾ? ಹೌದು, ನಾನು ತೀರ್ಥಹಳ್ಳಿಗೆ ಹೋಗೇ ಇಲ್ಲ. ಬಹಳ ವರ್ಷಕ್ಕೊಂದ್ಸಾರಿ, 5 ವರ್ಷಕ್ಕೆ 6 ವರ್ಷಕ್ಕೆ ತಂದೆ ತಾಯಿ ತೀರ್ಕೊಂಡ್ರೆ ಇಂಥ ಸಂದರ್ಭ ಬಂದ್ರೆ ಮಾತ್ರ ಹೋಗೋದು. ನಾನು ಬಹಳ ವರ್ಷ ಆಯ್ತು ಇಲ್ಲಿ, ಸುಮಾರು 45 ವರ್ಷ ಪ್ರಯಾಣ ನಂದು. ಇಡೀ ಸುತ್ತಮುತ್ತ ಸುಮಾರು ನನಗೆ ಕಡಿಮೆ ಅಂದ್ರೆ ಒಂದು 50 ಲಕ್ಷ ಜನ ಪರಿಚಯ ಇದ್ದಾರೆ ಇಡೀ ಬೆಂಗಳೂರಿನವರು. ಪ್ರತಿ ಒಬ್ರು ನನ್ನನ್ನು ಇಷ್ಟಪಡ್ತಾರೆ. ಜನಸಂಪರ್ಕ ಜಾಸ್ತಿ ಇದೆ. ಈಗ ಸಹಜವಾಗಿನೇ ಬೆಂಗಳೂರಿಗೆ ಬರುವಂತವ್ರಿಗೆ, ಫಸ್ಟ್ ಟೈಮ್ ಬೆಂಗಳೂರಿಗೆ ಬರುವಂತವ್ರು, ಹೊಸದಾಗಿ ಬೆಂಗಳೂರಿಗೆ ಬರೋರ್ಗೆ ತುಂಬಾ ಕಷ್ಟಗಳಾಗತ್ತೆ, ತುಂಬಾ ಸಮಸ್ಯೆಗಳಾಗತ್ತೆ. ಎಲ್ಲೋ ಏನೋ ಕಳ್ಕೊಂಡ್ಬಿಡ್ತಾರೆ, ಏನೋ ಭ್ರಮೆಯಲ್ಲಿ ಬಂದ್ಬಿಡ್ತಾರೆ. ನಿಮ್ಗೆ ಆತರ ಏನಾದ್ರೂ ಒಂದು ಕಹಿ ಘಟನೆ ಆಯ್ತಾ ಬೆಂಗಳೂರಿಗೆ ಬಂದ? ಭಯಂಕರ ಆಗಿದೆ. ನಾವು ಫಸ್ಟ್ ಚೆನ್ನಾಗಿ ದುಡಿಮೆ ಎಲ್ಲ ಮಾಡ್ಕೊಂಡು ಅಂಗಡಿ ಇಟ್ಕೊಂಡು ಭಾರಿ ಹೆಸರು ಮಾಡಿದವರು. ಮಧ್ಯದಲ್ಲಿ ನಂಗೆ ಬಹಳ ಎಡವಟ್ಟಾಯ್ತು, ದಾರಿ ತಪ್ಪಿದ ಮಗ ಅದೇ. ಆದ್ರೂ ನನಗೆ ಬೆಂಗಳೂರು ಜನ ಕೈ ಬಿಡ್ಲಿಲ್ಲ. ನಮ್ಗೆ ಯಾರು ತೀರ್ಥಹಳ್ಳಿ ಊರ್ ಕಡೆಯವರು ಯಾರು ಏನ್ ಸಹಾಯ ಮಾಡ್ಲಿಲ್ಲ, ಎಲ್ಲ ಮೋಸ ಮಾಡಿದ್ರು ಊರ್ ಕಡೆಯವರು. ಬೆಂಗಳೂರಲ್ಲೂ ನಾನು ಕೆಲವೊಂದು ವಿಚಾರದಲ್ಲಿ ಮೋಸ ಹೋಗಿದ್ದೀನಿ. ಒಂದು ಸೈಟ್ ತಗೊಂಡಿದ್ದೆ ನಾನು, ಪೈಪ್ ಲೈನ್ ಅಂತ ಇತ್ತು, ತಾರಮಂಡ್ಲು ಕೋಆಪರೇಟಿವ್ ಸೊಸೈಟಿ. ವಾಸು ಅಂತ ಹೇಳಿ ಒಬ್ಬ ಬಹಳ ಫ್ರಾಡ್ ಇದ್ದಾನೆ, ಇಲ್ಲೇ ಇದ್ದಾನೆ. ಅವ್ನು ಮೆಟ್ಕಲಪ್ಪ ಸರ್ಕಲ್ ಅಲ್ಲಿ, ದಪ್ಪ ಕಪ್ಪುಗೆ ತುಟಿ ದಪ್ಪ. 1.5 ಲಕ್ಷ ಕಳ್ಕೊಂಡೆ, ಅವ್ನು ಮೋಸ ಮಾಡ್ಬಿಟ್ಟ. ಬೆಳಿಗ್ಗೆ ಕಾಲದಲ್ಲಿ 1.5 ಲಕ್ಷ. ನಾನು ಇನ್ನೊಬ್ರು ನಮ್ಮ ಸ್ನೇಹಿತರು ಸೇರಿ 40 ಸೈಟು ಮಾತಾಡಿ ಅವ್ನು 1.5 ಲಕ್ಷ ತಗೊಂಡು ಬೆಳಿಗ್ಗೆ ಬನ್ನಿ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಸುಮಾರು 27 ವರ್ಷ ಆಯ್ತು, ಕೈಗೆ ಸಿಕ್ಕಿಲ್ಲ. ಹೋದ್ರೆ ನಾಯಿ ಬಿಡೋದು. ಅವ್ನು ನಟ್ಕಲ್ಲಪ್ಪ ಸರ್ಕಲ್ ಅಲ್ಲೇ ಇದ್ದಾನೆ, ಬಹಳ ಮೋಸ. ವಾಸು ಅಂತ ಅವನು ತಾರಮಂಡ್ಲು. ಇವತ್ತಿಗೂ ಆ ಘಟನೆ ನಿಮಗೆ ಕಾಡ್ತಾ ಇದೆ? ಮರೆಯಂಗಿಲ್ಲ. ಸುಮಾರು ಸೈಟ್ಗಳಿಗೆ. ಇದೆಲ್ಲದರ ನಡುವೆನೂ ನೀವು ಆರ್ಥಿಕವಾಗಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಆಗಿದ್ದೀನಿ. ಹೇಗೆ ಇದು ಸಾಧ್ಯ? ಸ್ವಲ್ಪ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಕೈ ಹಿಡಿತು. ರಿಯಲ್ ಎಸ್ಟೇಟ್, ರಾಜಕೀಯ
ಅವರು ಇವ್ರಿಗೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಡೋದು, ಬೇಕಾದಷ್ಟು ಕೆಲಸಗಳು ಮಾಡಿದೀವಿ ನಾವು. ತುಂಬಾ ಹೆಲ್ಪ್ ಮಾಡಿದ್ದೀನಿ ಪಬ್ಲಿಕ್. ನಾನು ಜಯನಗರಕ್ಕೆ ಬಂದು ಸುಮಾರು ಒಂದು 30 ವರ್ಷ ಸುಖಸಾಗರ್ ಹತ್ರ ಇದ್ವಿ. ಅಲ್ಲಿಂದ ಬಂದು ಇಲ್ಲಿ ಈ ಸರ್ಕಲ್ ಅಲ್ಲಿ ಸುಮಾರು 11 ವರ್ಷ ನಾನು ಶ್ರೀರಾಮನವಮಿ ಮಾಡಿದೆ. ದಿವಂಗತ ರವಿಚಂದ್ರನ್ ಅಂತ ನನ್ನ ಫ್ರೆಂಡ್ ಒಬ್ರು ಇದ್ರು ಹನುಮಂತ ನಗರದ್ದು. ಅವರು ನಾವು ಸೇರಿ ಪ್ರತಿ ವರ್ಷ ಶ್ರೀರಾಮನವಮಿ ಮಾಡೋದು, ನೀರ್ ಮಜ್ಜಿಗೆ ಪಾನಕ ಹಾಕೋದೆಲ್ಲ ಮಾಡ್ತಿದ್ವಿ. ತದನಂತರ 16 ವರ್ಷ ಇಲ್ಲಿ ಮಯ್ಯಾಸ್ ಹೋಟ್ಲ್ ಓಪನ್ ಮಾಡಿ, ಅವರು ಸ್ವಲ್ಪ ಒಳ್ಳೆ ಜನ, ಉತ್ತಮವಾದ ವ್ಯಕ್ತಿ ಒಬ್ರು ಇದ್ರೆ ಹೋಟೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸದಾನಂದಮಯಿ, ಅವ್ರ ಮಗ ಸುದರ್ಶನ್ ಮಯಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಬಂದು ಮಯ್ಯಾಸ್ ಗೆಳೆಯರ ಬಳಗ ಅಂತಾನೆ ಮಾಡಿದೆ. ನನ್ನನ್ನೇ ಪ್ರೆಸಿಡೆಂಟ್ ಮಾಡೋದೆಲ್ಲ ಸ್ನೇಹಿತರೆಲ್ಲ ಸೇರಿ, ನನ್ನ ಹೆಗಡೆ ನೀನು ಶಿವರಾಮ್ ಹೆಗಡೆ ಒಳ್ಳೆ ಮನುಷ್ಯ, ಸಜ್ಜನಶೀಲ, ಒಳ್ಳೆ ವ್ಯಕ್ತಿ ಅಂತ ಎಲ್ಲ ಕನ್ಸಿಡರ್ ಮಾಡಿದ್ರು. ಇಲ್ಲಿ ನಾನು ಹಲವಾರು ಕೆಲಸ ಮಾಡಿದ್ದೀನಿ ಸರ್. ಈಗ ನೀವು ಸಮಾಜ ಸೇವೆ, ಈ ತರ ಧಾರ್ಮಿಕ ಕೆಲಸಗಳು, ಅದ್ರ ಜೊತೆಗೆ ಜನರಿಗೆ ಕೆಲಸಗಳನ್ನ ಮಾಡಿಕೊಡೋದ್ರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಇದ್ದೀರಾ. ಇದ್ದೀನಿ. ಈಗ ರಾಜಕೀಯ ಅಂತ ಬಂದಾಗ ತಾವು ಯಾವ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದೀರಿ? ನಾವು ಕಾಂಗ್ರೆಸ್ ಮೊದಲಿಂದಾನು. ಎಸ್ ರಮೇಶ್, ಎಂ ವಿ ಚಂದ್ರಶೇಖರ್ ಮೂರ್ತಿ ಶಿಷ್ಯರು ನಾವು. 7 ಬಾರಿ ಗೆದ್ದಿದ್ರು ಅವರು ಕನಕಪುರ ಕ್ಷೇತ್ರದಲ್ಲಿ. ಬಹಳ ದೊಡ್ಡ ಮನುಷ್ಯ, ಸಜ್ಜನಶೀಲ ರಾಜಕಾರಣಿ, ಬಹಳ ಇದು ಸುಳ್ಳುಗಿಳ್ಳು ಹೇಳುವಂತ ವ್ಯಕ್ತಿ ಅಲ್ಲ. ಅವ್ರು ತೀರ್ಕೊಂಡ್ರು ನಮ್ಗೆಲ್ಲರೂ ಕಾಂಗ್ರೆಸ್ ನಲ್ಲಿ ಇರೋರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. MC ವೇಣುಗೋಪಾಲ್ ಅಂತ MLC, ಮಾಜಿ MLC, ಅವ್ರು ಇಲ್ಲಿ ಜಯನಗರ ಕ್ಷೇತ್ರ ಪ್ರತಿನಿಧಿಸ. ಅದಕ್ಕಿಂತ ಮುಂಚೆ ಸುರೇಶ್ ಅಂತ, ಸುರೇಶ್ ಅಂತ, ಅವರು ತುಂಬಾ ಇಲ್ಲಿ ಬಂದು ಇಲ್ಲಿ 20 ವರ್ಷದಿಂದ ಕಾಂಗ್ರೆಸ್ ಅಂದ್ರೆ 20 ವರ್ಷದಿಂದ. ಅದಕ್ಕೂ ಮುಂಚೆ ಉತ್ತರಹಳ್ಳಿ ಕ್ಷೇತ್ರ ಬಹುದೊಡ್ಡ ಕ್ಷೇತ್ರ. ಜಯನಗರ ಆದಾಗಿಂದ ನೀವು ಜಯನಗರ 9 ಕ್ಷೇತ್ರ ಆಯ್ತು, 8 ಆಯ್ತು. ಇದು ಬಸವನಗುಡಿ, ಪದ್ಮನಾಭ ನಗರ, ಬೈಫರ್ಕೇಶನ್ 8 ಆಯ್ತು. ಸರ್, ಈ ರಾಜಕೀಯ ಕ್ಷೇತ್ರದಲ್ಲಿ ಇದ್ಕೊಂಡು ಇವಾಗ್ಲೂ ಕೂಡ ಸಾಕಷ್ಟು ಜನರಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ. ನಿಮಗೆ ಯಾವ್ದು ಅತ್ಯಂತ ಸಂತೋಷ ಕೊಟ್ಟಿರುವಂತ ಒಂದು ಘಟನೆ? ಯಾರಿಗೆ ಸಹಾಯ ಮಾಡಿದಾಗ ನಿಮ್ಗೆ ತುಂಬಾ ಸಂತೋಷ ಆಗಿದೆ? ನನಗೆ ಏನ್ ಗೊತ್ತಾ, ಏನೋ ಬಡವರ ಬಗ್ಗರಿಗೆ ಏನಾದ್ರು ಕುಂದು ಕೊರತೆಗಳು ಏನು ಮಾಡೋದು. ನಮ್ಗೆ ಮೇಲಾಗಿ ಇನ್ನೊಂದು ಹೇಳಲೇಬೇಕು. ನಾನು ಅಷ್ಟೊತ್ತಿಗೆ 4 ಬಾರಿ ಗೆದ್ದಿದ್ರು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು. ಅವ್ರು ನಂಗೆ ಪರಿಚಯ ಇದ್ರು. ಅವರು ಮುಂಚೆ ನಾನು ಪರಿಚಯ. ಒಂದು 8 ಬಾರಿ ಗೆದ್ದು 5 ಬಾರಿ ಮಂತ್ರಿ ಆಗಿ, ಸಜ್ಜನಶೀಲ ರಾಜಕಾರಣಿ, ಉತ್ತಮವಾದ ವ್ಯಕ್ತಿ. ಎಲ್ಲ ಒಂದು ಯಾರೇ ಒಬ್ರು ವಿಧಾನಸೌಧಕ್ಕಾಗ್ಲಿ ಕಾರ್ಪೊರೇಷನ್ಗಾಗ್ಲಿ ನಿಲ್ಬೇಕನ್ನ ಮುಂಚೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ ಒಂದು ಚಿಕ್ಕ ಹುಡುಗ ಒಂದು ಕಾಲ್ ಮಾಡಿದ್ರೆ ಅದು ಮಿಸ್ ಕಾಲ್ ಆಗಿದ್ರೆ ತಿರುಗಿ ರಿವರ್ಸ್ ಮಾಡಿ ನಿಮಗೆ ನನ್ನಿಂದ ಏನಾಗಬೇಕು, ನಾನು ರಾಮಲಿಂಗಾರೆಡ್ಡಿ ಅವರು ಅನ್ನುವಂಥ ವ್ಯಕ್ತಿ. ಅವ್ರ ಕುಟುಂಬನೇ ಬಹಳ ಒಂದು ಒಳ್ಳೆ, ನನಗೆ ಬಹಳ ಖುಷಿ ತಂದಂತ ವ್ಯಕ್ತಿತ್ವ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು. ಅವ್ರ ಫ್ಯಾಮಿಲಿ ಎಲ್ಲರ ಕೈಗೂ ಸಿಗ್ತಾರೆ. ಜಂಬ ಇಲ್ಲ, ಅವ್ರ ಫುಲ್ ಫ್ಯಾಮಿಲಿ. ಅವ್ರೇನ್ ಗೊತ್ತಾ, ಎಲ್ಲ ಅವ್ರ ಮನೆಗೆ ಹೋದ್ರೆ ರಾಮಲಿಂಗಾರೆಡ್ಡಿ ಅವರು ಅಂದ್ರೆ ಕಾಂಗ್ರೆಸ್ ಕುಟುಂಬ ಅನ್ನುವಂತ ಮಟ್ಟಕ್ಕೆ. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಇಷ್ಟೆಲ್ಲ ಒಳ್ಳೆ ಅವರ ಗುಣಗಳನ್ನ ಹೇಳ್ತಾ ಇದ್ದೀರಾ. ರಾಮಲಿಂಗಾರೆಡ್ಡಿ ಅವರ ಇನ್ನೊಂದು ಒಳ್ಳೆ ಗುಣ ಏನ್ ನಿಮಗೆ ಬಹಳ ಇಷ್ಟ ಆಯ್ತು? ಬಹಳ ಇಷ್ಟ ಅಂದ್ರೆ ಎಲ್ಲೇ ಸಿಕ್ಕರು ಮಾತಾಡಿಸ್ತಾರೆ, ಪ್ರತಿಯೊಬ್ಬನು ಮಾತಾಡಿಸ್ತಾರೆ, ಹೆಸರು ಹೇಳಿ ಮಾತಾಡಿಸ್ತಾರೆ. ಏನ್ ಹೆಗಡೆ ಚೆನ್ನಾಗಿದ್ದೀರಾ, ಮನೆಗೆ ಹೋಗಿ ಅಣ್ಣ ಏನಾದ್ರು ಒಂದು ಕೆಲಸ ಬೇಕು, ಇಮ್ಮಿಡಿಯೇಟ್ ಮಾಡ್ಕೊಡ್ತಾರೆ. ಬಹಳ ಸಜ್ಜನಶೀಲ ರಾಜಕಾರಣಿ. ಇಡೀ ಕರ್ನಾಟಕ ಹಿಸ್ಟ್ರಿ ಒಳಗೆ ಅವ್ರ ಮನೆಗೆ ಹೋದ್ರೆ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಬಂದೀವಿ ಅನ್ಕೊಳ್ಳಲ್ಲ. ಕಾಂಗ್ರೆಸ್ ಕುಟುಂಬ ಅಪ್ಪ. ರಾಮಲಿಂಗಾರೆಡ್ಡಿ ಅಂದ್ರೆ ರೆಡ್ಡಿ ಅವರು ಅಂದ್ರೆ ಕಾಂಗ್ರೆಸ್ ಕುಟುಂಬ. ಅವ್ರ ಮಗಳು ತುಂಬಾ ಸಜ್ಜನಶೀಲ ರಾಜಕಾರಣಿ. 2018ರಲ್ಲಿ ನಿಂತರು, ಗೆದ್ರು. ನಾವೆಲ್ಲ ಅವ್ರ ಜೊತೆಲಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ತೀವಿ. ಈಗ ನಿಮ್ಮ ವೈಯಕ್ತಿಕ ಜೀವನ ಅಂತ ಬಂದ್ರೆ ಈಗ ತಮ್ಮ ಕುಟುಂಬದ ಇದು ಹೇಗಿದೆ ವ್ಯವಸ್ಥೆ? ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಮದುವೆ ಆಗಿದೆಯಾ? ನನ್ನ ಮಗಳಿಗೆ ಮದುವೆ ಮಾಡಿದ್ದೀನಿ. ಇನ್ನು ಸಾಮಾನ್ಯವಾಗಿ ಅದೇ ಮತ್ತೆ ಇನ್ನು ಸಮಾಜದಲ್ಲಿ ನಮ್ಮ ಉಸಿರಿರೋವರೆಗೂ ಕೈಲಾದ ಸಹಾಯ ಮಾಡ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಮುಂದುವರಿತಾ ಇದ್ದೀವಿ. ಮಗಳಿಗೆ ಮದುವೆ ಆಯ್ತು, ಅವ್ರಿಗೆ 2 ಮಕ್ಕಳು. ಅದು ಸ್ವಲ್ಪ ಜವಾಬ್ದಾರಿ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಮ್ಮ ನೆಂಟರಿಷ್ಟರೆಲ್ಲ ಕೈ ಕೊಟ್ರು ನನಗೆ. ನನ್ನ ಮಗಳಿಗೆ ತೊಂದರೆ ಆಯ್ತು. ಏನೋ ಅನುಸರಿಸ್ಕೊಂಡು ಗಂಡನ ಮನೇಲಿ ಇದ್ದಾಳೆ. ಸುಖನೋ ಕಷ್ಟನೋ ನಾವು ಅವ್ರ ಹಿಂದೆ ಸ್ವಲ್ಪ ಅವರಿಗೆ ಸಹಾಯ ಮಾಡಿಕೊಂಡು ನೆಮ್ಮದಿಲಿ ಇದ್ದೀವಿ. ನಾನು ನಮ್ಮ ಮಿಸ್ಸಸ್ ಇದ್ರೆ ನಾವಿಲ್ಲೇ ಜಯನಗರ ವೋಟರ್ಸು.
20 ವರ್ಷ ವೋಟರ್ಸು. ಮುಂದೆನು ಜಯನಗರದಲ್ಲೇ ನಾವು ನಿಮಗೆ ಇಷ್ಟೆಲ್ಲ ಒತ್ತಡಗಳಿದ್ರು, ಕೌಟುಂಬಿಕ ಒತ್ತಡ ಇದ್ರು, ಇವತ್ತಿಗೂ ನೀವು ಜನಸೇವೆ ಮಾಡ್ಬೇಕನ್ನುವಂಥದ್ದು ನಿಮ್ಮ ಆಸೆ. ಆಗಿರುವುದು. ಹೌದು, ನಾನೇನು ಗೊತ್ತಾ, ಯಾವಾಗಲೂ ನಗ್ತಾ ಇರ್ತೀನಿ, ನಗಿಸ್ತಾ ಇರ್ತೀನಿ. ಇಲ್ಲಿರೋರೆಲ್ಲ ಪರಿಚಯ ಇದ್ದಾರೆ. ಮೈಯಾಸಿಗೊಂದು ಮೈಯಾಸ್ ಈಗ ಚಾಲುಕ್ಯ ಆಗಿದೆ, ಅಲ್ಲೂ ಉತ್ತಮವಾದ ಕಾಫಿ ತಿಂಡಿ ಒಳ್ಳೆಯವರು. ಅವ್ರ ಮುಂಚೆಯಿಂದಾನು ನನಗೂ ಪರಿಚಯ. ಸಂತೋಷ್ ಅವರು, ರಾಮಚಂದ್ರ ಅವರೆಲ್ಲ ಹಳೆ ಸ್ನೇಹಿತರು. ಹಾಗಾಗಿ ಈಗ ಇಲ್ಲಿ ಚಾಲುಕ್ಯನೂ ಓಪನ್ ಆಗಿದೆ. ಜಯನಗರದಲ್ಲಿ ಹೋಟ್ಲು 100 ಆಗಿದ್ದಾವೆ. ತುಂಬಾ ಖುಷಿ ಇದೆ. ಜಯನಗರ ಸಾಕಷ್ಟು ಬೆಳೆದಿದೆ ಈಗ ಜಯನಗರ. ಬೆಳೆದಿದೆ. ನೀವು ಪ್ರಪಂಚ ಇತಿಹಾಸದಲ್ಲಿ ಏನಾದ್ರೂ ಅಮೆರಿಕ, ಲಂಡನ್, ಜಪಾನ್ ಎಲ್ಲ ಹೋದ್ರು ಜಯನಗರ ಗೊತ್ತಾನು ಜಯನಗರ ಗೊತ್ತಿದೆ ಅಂತಾನೆ. ವಿಧಾನಸೌಧ ಬಿಟ್ರೆ ನನ್ನ ಐಡಿಯಾದಲ್ಲಿ ಜಯನಗರ ಅಂತ ಇರುವಂತ ಭಾಗದಲ್ಲೇ ಅತಿ ಹೆಚ್ಚು ಪಾಪ್ಯುಲರ್, ಅತಿ ಹೆಚ್ಚು ಒಳ್ಳೆತನ, ಅತಿ ಹೆಚ್ಚು ದೇವಸ್ಥಾನ, ಅದಕ್ಕೆ ಮೇಲಾಗಿ ನಿಮ್ಮ ಒಡನಾಟ, ನಿಮ್ಮ ಜನರ ಪ್ರೀತಿ ಎಲ್ಲ ಇರುವಂತದ್ದು ಜಯನಗರ. ಈಗ ಸರ್ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ತಾವು ಕೂಡ ಏನಾದ್ರು ಚುನಾವಣೆಗೆ ಸ್ಪರ್ಧಿಸ್ತೀರಾ? ನೋಡ್ಬೇಕು, ಕ್ಯಾಟಗಿರಿ ಬರ್ಬೇಕು, ದೊಡ್ಡವರು ಹಿರಿಯರು ಟಿಕೆಟ್ ಕೊಡು. ನಂದೊಂದು ಹೇಳ್ಬಿಡ್ತೀನಿ ನಿಮ್ಗೆ. ನನ್ನ ಆಸೆ ಏನ್ ಗೊತ್ತಾ, ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ಬೇಕು. ಯಾರು ಬೇಕಾದ್ರೂ ಚೀಫ್ ಮಿನಿಸ್ಟರ್ ಆಗ್ಬೇಕು. ನಾವು ಇದು ಮಾಡಿ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಪಾಪಣ್ಣ ಅಂತ ಅಂಬರೀಶ್ ಚಿಕ್ಕಪೇಟೆ ಅವರು ನನಗೆ ಬಲವಂತ ಮಾಡಿ, ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರೇ ನನಗೆ ಬೆಂಗಳೂರು ದಕ್ಷಿಣ ಉಪಾಧ್ಯಕ್ಷನ್ ಮಾಡಿದ್ದಾರೆ. ಸೇವೆ ಮಾಡು, ಪಕ್ಷದ ಗುರುತಿಸಿ ಕೆಲಸ ಮಾಡ್ತಾ ಇದ್ದೀರಾ, ಸಮಾಜ ಸೇವೆನೂ ಮಾಡ್ತಾ ಇದ್ದೀವಿ. ಅವಕಾಶ ಸಿಕ್ಕರೆ ನೋಡ್ಬೋದು, ಏನ ನಮ್ಮ ಪ್ರಯತ್ನ ಪಡ್ಬೋದು. ಪ್ರಯತ್ನದಲ್ಲಿ ಇದ್ದೀವಿ, ನೋಡ್ಬೇಕು. ಈಗೆಲ್ಲ ಸಾಕಷ್ಟು ಮುಂಚೆ ಎಲ್ಲ ಬಿಜೆಪಿ ಕೌನ್ಸಿಲರ್ ಆದಾಗ ಯಥೇಚ್ಛವಾಗಿ ಹಣ ಕೊಟ್ಟು, ಈ ಬಿಜೆಪಿ ಗೌರ್ಮೆಂಟೇನೆ ಜನಗಳಿಗೆ ದುಡ್ಡು ತಿನ್ನೋದು, ಲಂಚ ಇದೆಲ್ಲ ಹುಟ್ಟಿದ್ದೆ ಅವರಿಂದ. ತುಂಬಾ ದುಡ್ಡು ಖರ್ಚಾಗ್ತದೆ. ನಮ್ಮ ಹತ್ರ ಎಲ್ಲ ಅಷ್ಟು ಹಣ ಇಲ್ಲ. ಎಷ್ಟೋ ಜನ ನಾವು ಕೊಡ್ತೀವಿ ನಿಲ್ಲು ಅಂತಾರೆ. ಇರ್ಲಿ, ನೋಡೋಣ. ನಿಮ್ಮ ಎಲ್ಲಾ ಸಮಾಜ ಸೇವೆ ಅನುಭವವನ್ನ ಈ ಸರ್ತಿ ಅವಕಾಶ ಸಿಕ್ಕರೆ ನಾವು ಸ್ಪರ್ಧಿಸ್ಬೇಕಂತ ಇದ್ದೀವಿ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಜಯನಗರ ಇನ್ನೊಂದು ಹೇಳ್ತೀನಿ, ನನ್ನ ಮಾತು ಹೇಳಲೇಬೇಕು. ಇಲ್ಲಿ ಜಯನಗರದಲ್ಲಿ ಉತ್ತಮವಾದ ಕೆಲಸ ಮಾಡಿದ್ರು ಸೌಮ್ಯ ರೆಡ್ಡಿಯವರು. ಕೆಲವೇ ಅಂತರದಿಂದ ಅವರು ಪರಾಭವಗೊಂಡ್ರು. ನೆಕ್ಸ್ಟ್ ಮುಂಬರೋ ದಿನದಲ್ಲಿ ಸೌಮ್ಯ ರೆಡ್ಡಿ ಮತ್ತೆ MLA ಆಗ್ತಾರೆ. ನಮ್ಗೆಲ್ಲ ಸಹಾಯ ಆಗ್ತದೆ. ರಾಮಲಿಂಗಾರೆಡ್ಡಿ ಅವರು ಅಷ್ಟೇ ನಮ್ಗೆ ಸಹಾಯ ಮಾಡಿದ್ದಾರೆ. ಎಲ್ಲರೂ ರೆಡ್ಡಿ ಅವರು, ಸೌಮ್ಯ ರೆಡ್ಡಿ ಅವರ ಸಹಕಾರ ಇದೆ. ಪ್ರಯತ್ನ ಪಡೋಣ, ಪ್ರಯತ್ನದಲ್ಲಿ ಇದ್ದೀವಿ. ಇಲ್ಲ ಅಂದ್ರೆ ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ, ಅವ್ರನ್ನ ಗೆಲ್ಸ್ಕೊಂಡ್ ಬರುವಂತ ಕೆಲಸ ಮಾಡ್ತೀವಿ. ಪಕ್ಷ ನಿಷ್ಠೆಯಿಂದ ಅವ್ರಿಗೆ ಸಹಾಯ ಮಾಡಿ, ಯಾರೇ ನಿಲ್ಲಿ ಅವ್ರ ಜೊತೆಲಿ ಓಡಾಡಿ. ಈಗ ನಮ್ಮ ಬೈರಸಂದ್ರ ನಾಗರಾಜಣ್ಣ ಅವರು ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ. ಸಿಕ್ಕಾಪಟ್ಟೆ ನಾವು ಕೂಡ ಸೇರಿ ಈ ಒಂದು ಸಂದರ್ಶನವನ್ನ ನಾವು ಈಗ ಮುಗಿಸುವ ಹಂತಕ್ಕೆ ಬಂದಿದ್ದೀವಿ. ತಾವು ಏನು ಸಮಾಜ ಸೇವೆಯನ್ನು ಮಾಡಿದೀರಾ, ಇಲ್ಲಿ ಮಾಡಿರುವಂತ ಜನಸಂಪರ್ಕ ಇರಬಹುದು, ಎಲ್ಲ ಕೆಲಸಗಳನ್ನ ಗಮನದಲ್ಲಿ ಇಟ್ಕೊಂಡು ತಮಗೆ ಎಲ್ಲ ಕ್ಷೇತ್ರದಲ್ಲಿ ಒಳ್ಳೇದಾಗ್ಲಿ, ಇನ್ನಷ್ಟು ಸಮಾಜ ಸೇವೆ ಮಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳ್ತಾ, ಹೋಮ್ ಮಿನಿಸ್ಟ್ರು ನಮ್ಗೆ ಉತ್ತಮವಾದ ಒಂದು ಬಾಂಧವ್ಯ ಇದೆ. ಹೋಮ್ ಮಿನಿಸ್ಟರ್ ನಮಗೆ ಸರ್, ನಿಮಗೆ ಸಾಕಷ್ಟು ಸಂಪರ್ಕ ಇದೆ. ಎಲ್ಲವೂ ಕೂಡ ಹೇಳಿ, ಮುಖ್ಯಮಂತ್ರಿಯಿಂದ ಹಿಡಿದು ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರು, DK ಶಿವಕುಮಾರ್, ಸುರೇಶ್ ಅಣ್ಣ, ಆಮೇಲೆ MLC ರವಿ ಅಣ್ಣ, BK ಹರಿಪ್ರಸಾದ್, ಪ್ರತಿಯೊಂದು ಕಾಂಗ್ರೆಸ್ ವಲಯದಲ್ಲಿ ನಾವು ಗುರುತಿಸ್ಕೊಂಡಿದೀವಿ. ಎಲ್ಲರೂ ನನ್ನ ಪ್ರೀತಿಯಿಂದ ಏನಪ್ಪ ಹೆಗಡೆ ಅಂತ ಮಾತಾಡಿಸ್ತಾರೆ. ಅದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಸಂಪರ್ಕ ಇದೆ, ಅದೆಲ್ಲ ಒಳ್ಳೇದಾಗ್ಲಿ, ನಿಮಗೆ ಅವಕಾಶ ಸಿಗ್ಲಿ. ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಕೂಡ ಒಬ್ಬ ಪ್ರತಿನಿಧಿಯಾಗಿ ನಿಗಮ ಮಂಡಳಿ ಯಾವ್ದಾದ್ರು ಕೊಡ್ತಾರೆ ಅಂತ ಹೇಳ್ತಾ ನಮ್ಮ ಈ ಸಂದರ್ಶನವನ್ನ ಮುಗಿಸ್ತಾ ಇದ್ದೀವಿ. ತೀರ್ಥಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ, ಇಷ್ಟೊಂದು ಕೆಲಸವನ್ನು ಮಾಡಿದ್ದಾರೆ, ಸಮಾಜ ಸೇವೆಯನ್ನು ಮಾಡ್ತಾ ಈಗ ರಾಜಕೀಯ ವಲಯದಲ್ಲಿ ಸಿಕ್ಕಾಪಡೆ. ಆಮೇಲೆ ಇದನ್ನ ಏನೋ ಇನ್ನೊಂದು ಹೇಳ್ಬಿಡಿ, ಮೈಯಾಸ್ ಗೆಳೆಯರ ಬಳಗ ಮಾಡಿ ವರ್ಷಕ್ಕೆ ನಾನು 10 ಕಾರ್ಯಕ್ರಮ ಮಾಡ್ತೀನಿ. ಯಾರ ಹತ್ರನೂ ರೋಲ್ ಕಾಲ್ ಇಲ್ದಿರ ನಾವುಗಳ ಸ್ನೇಹಿತರು ಸೇರಿ ಗೆಳೆಯರ ಬಳಗದಿಂದ ಕೂಡ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಇನ್ನಷ್ಟು ಅವಕಾಶಗಳು ಸಿಗ್ಲಿ ಅಂತ ಹೇಳ್ತಾ, ನಮ್ಮ ಶಿವರಾಮ್ ಹೆಗ್ಗಡೆ ಅವರ MG ಶಿವರಾಮ್ ಹೆಗ್ಗಡೆ ಅವರ ಈ ಸಂದರ್ಶನವನ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಅವರ ಸಮಾಜ ಸೇವೆಯ ಇನ್ನೊಂದು ಮುಖವನ್ನ, ಇನ್ನೊಂದು ಆಯಾಮವನ್ನ ನಾವು ತಮಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.